ಅಣ್ಣ ಒಂಚೂರು ನನಗೆ ಓದಕ್ ಬರಲ್ಲ, ಈ ಅಡ್ರೆಸ್ ಎಲ್ಲಿಗೆ ಬರುತ್ತೆ ಅಂತ ಹೇಳೋಣ. ಅಯ್ಯೋ, ಸ್ಪೆಕ್ಟೇ ಮನೇಲಿ ಬಿಟ್ಟು ಬಂದ್ಬಿಟ್ನಲ್ಲ, ಏನು ಕಾಣ್ತಾನೆ ಇಲ್ವಲ್ಲ, ಏನ್ ಮಾಡ್ಲಿ? ನನ್ ಕಣ್ ಕಾಣಲ್ಲ ಅಂದ್ರೆ ಇವ್ನು ಕುರುಡ ಗಿಡ ಅನ್ಕೊಂಡ್ಬಿಟ್ರೆ ಬೇಡ. ಅಣ್ಣ, ಇಲ್ಲಿಂದ ರೈಟ್ ಹೋಗಿ ಲೆಫ್ಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ರೈಟ್ ಹೋಗಿ ಲೆಫ್ಟ್, ಇಲ್ಲ ಅಲ್ಲಿದೆ ಮನೆ. ಚಪಾತಿ ಮಾಡುವ ವಿಧಾನ: ಮೊದಲಿಗೆ ಹಿಟ್ಟನ್ನು ಹಚ್ಚಿಕೊಳ್ಳಿ. ಓ, ಮುಖಕ್ಕೆ ಹಚ್ಕೊಂಡ್ರಾ? ಇಲ್ಲ, ಕಲ್ಸಿರೋ ಹಿಟ್ಟಿಗೆ ಒಣ ಹಿಟ್ಟು ಹಚ್ಚಿ. ಆಮೇಲೆ ಚಪಾತಿಯನ್ನು ರೌಂಡ್ ಆಗಿ ಮಾಡಿ. ಏನಾಯ್ತು, ಚಪಾತಿ ರೌಂಡ್ ಆಗಿ ಆಗಿಲ್ವಾ? ನಿನ್ನಿಂದ ಆಗಲ್ ಬಿಡು. ವಾ, ನನ್ ಮಗ ಎಷ್ಟು ಶಾಂತಿಯಿಂದ ಮಲ್ಗವನೆ. ಆ ಪಕ್ಕದ ಮನೆ ರಾಮನ್ ಮಗ ಯಾವಾಗ ನೋಡಿದ್ರು ವ್ಯಾ 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 ಅಂತ ಇರ್ತಾನೆ. ನನ್ ಮಗ ಅವನಿಗೆ ಯಾವ ದೃಷ್ಟಿನೂ ಬೀಳ್ದೆ ಇರ್ಲಿ. ನಾನ್ ಯಾರಿಗೂ ಹೆದ್ರಲ್ಲ. ನೀನು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿ ಗೊತ್ತಾ ನಿನಗೆ? ಜಸ್ಟ್ ಪಾಸ್. ನಿನಗೆ ನಾಚಿಕೆ ಆಗಲ್ಲ ಕಡಿಮೆ ಮಾರ್ಕ್ಸ್ ತಗೊಳಕ್ಕೆ? ಟೀಚರ್, ನೀವು ಮೈಗಚ್ಚೋ ಲಕ್ಸು ಎಷ್ಟು ರೂಪಾಯಿ? ಯಾಕೆ ಹೇಳಿ ಟೀಚರ್. 35 ರೂಪಾಯಿ. ಹಂಗಂದ್ರೆ ಅಂಗಡಿಯವನಿಗೆ ನೀವು 90 ರೂಪಾಯಿ ಕೊಟ್ಟು ತಗೊಂತೀರಾ? 35 ರೂಪಾಯಿಗೆ ಸೋಪ್ ಬರುತ್ತೆ ಅಂದ್ರೆ 90 ಕೊಡಕ್ಕೆ ನಾನೇನು ಹುಚ್ಚಿನ? ಹಂಗಂದ್ರೆ 35ಕ್ಕೆ ನಾವು ಪಾಸ್ ಆಗ್ತೀವಂದ್ರೆ 90ಕ್ಕೆ ನಾವೇನು ಹುಚ್ಚರ? ಅಕ್ಕ, ನಿಮ್ ಗಂಡ ಪಕ್ಕದ ಮನೆ ಪರಿಮಳಗೆ ನನ್ ಮುಂದೆ ನಂಬರ್ ಕೊಟ್ಟು ಬಂದವ್ರೆ. ಜೀವನದಲ್ಲಿ ನಮ್ ಜೊತೆಗೆ ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ ಕಷ್ಟ ಸುಖದಲ್ಲಿ ಯಾರು ನಮ್ ಜೊತೆ ಭಾಗಿಯಾಗಿದ್ದಾರೆ ಅನ್ನೋದೇ ಇಂಪಾರ್ಟೆಂಟ್. ಮಗ ಹೇಳು. 1 ಅಲ್ಲ 1 2 ಅಲ್ಲ. ಸಾರಿ ಬಂಗಾರ. O N E 1 2